ನಾನು ನಿಮ್ಮನ್ನೇ ಪ್ರಶ್ನೆ ಕೇಳಬೇಕು. ಯಾಕೆಂದ್ರೆ ಸಿ.ಟಿ. ರವಿ ಜೊತೆ 25 ವರ್ಷದಿಂದ ಒಟ್ಟಿಗೆ ಇದ್ದೀನಿ. ಸೊ ಹಾಗಾಗಿ ಹೆಣ್ಮಕ್ಳನ್ನ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅಂತಂದ್ರೆ ನಾನು ಹತ್ರದಿಂದ ನೋಡಿದ್ದೀನಿ. ಅವ್ರ ಆ ಪದ ಬಳಸಿದ್ದಾರೆ ಅಂತಂದ್ರೆ ರಾತ್ರಿ ನಮ್ಮನೆ ಮುಂದೆ ಇಷ್ಟೊಂದು ಹೆಣ್ಮಕ್ಳು ಬಂದಿರ್ತಿರ್ಲಿಲ್ಲ. ಬೆಳಗ್ಗೆ ರಾತ್ರಿ ಅಂತ ಲೆಕ್ಕಿಸ್ದಲ್ಲೇ ಇಷ್ಟೊಂದು ಹೆಣ್ಮಕ್ಳು ನಮ್ಮನೆಗೆ ಬರ್ತಿರ್ಲಿಲ್ಲ. ಸೊ ಅವ್ರು ಒಂದು ಒಳ್ಳೆ ಸಂಸ್ಕಾರದಿಂದ RSS ಬ್ಯಾಕ್ಗ್ರೌಂಡ್ ಇಂದ ಬಂದಿರೋದು. ಸೊ ಅವ್ರ ಬಾಯಲ್ಲಿ ಇಂಥ ಶಬ್ದ ಬಂದಿರೋದು ನಮಗೆ ನಂಬಕ್ಕಾಗಲ್ಲ. ಹೆಂಗೆ ಬಿಂಬಿಸ್ತಾರೆ ಅಂದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ. ಯಾಕಂದ್ರೆ ಸರ್ಕಾರ ಅವ್ರದ್ದು ಇರೋದ್ರಿಂದ. ಸೊ ಅವ್ರು FIR ಹಾಕಿದ್ಮೇಲೆ ನಮ್ಗೇನ್ ಬೇಜಾರಿಲ್ಲ. FIR ಹಾಕಿದ್ಮೇಲೆ ಕಸ್ಟಡಿ ಕೊಡ್ಲೇಬೇಕು. ಕಸ್ಟಡಿ ಕೊಟ್ಮೇಲೆ ಸ್ಟೇಷನ್ ಅಲ್ಲಿ ಇರ್ಬೇಕಿತ್ತು. ಅವ್ರು ಇಡೀ ರಾತ್ರಿ ತಿರುಗಿಸೋ ಅಂತ ಏನ್ ಅವಶ್ಯಕತೆ ಇತ್ತು? ಸೊ ನಮಗೂ ಆತಂಕ ಆಗೇ ಆಗತ್ತೆ. ಸಹಜವಾಗಿ ಅವರು ಇಡೀ ರಾತ್ರಿ ಅವ್ರನ್ನ ಒಂದೂರಲ್ಲಿ ನಾನು ರಾತ್ರಿ 2 ಗಂಟೆಗೆ ಫೋನ್ ಮಾಡಿದಾಗ ನಾನು ಅವ್ರನ್ನ ಲೈವ್ ಲೊಕೇಶನ್ ಕೇಳಿದ್ರೆ ಯಾವ್ದೋ ಡ್ಯಾಮ್ ಪಕ್ಕ ಹೋಗಿ ನಿಂತಿತ್ತು ವೆಹಿಕಲ್, ಇನ್ಯಾವುದೋ ಫಾರ್ಮ್ ಹೌಸ್ ಅಂತ ತೋರಿಸ್ತಾ ಇತ್ತು. ನಮಗೂ ಆತಂಕ ಆಗೇ ಆಗತ್ತೆ ಅಲ್ವಾ? ಒಬ್ಬ ಜನಪ್ರತಿನಿಧಿನ ಸರ್ಕಾರ ಹೆಂಗ್ ಬೇಕಾದ್ರೂ ಟ್ರೀಟ್ ಮಾಡುತ್ತೆ ಅಂದಾಗ ಇನ್ ಸಾಮಾನ್ಯ ಪ್ರಜೆಗಳನ್ನ ಹೆಂಗ್ ಸರ್ಕಾರ ನೋಡ್ಕೊಳತ್ತೆ ಅನ್ನೋದೇ ಒಂದು ಆಶ್ಚರ್ಯ ಆಗುತ್ತೆ. ಇದಕ್ಕೆ ಹೆಂಗ್ ಪ್ರತಿಕ್ರಿಯೆ ಕೊಡ್ಬೇಕಂತ ನಮ್ಗೆ ಗೊತ್ತಾಗ್ತಿಲ್ಲ. ಮೇಡಮ್, ಈಗ ಯಾರನ್ನೇ ಆರೋಪಿತರನ್ನ ಬಂಧನ ಮಾಡಿದಾಗ ಕುಟುಂಬಸ್ಥರಿಗೆ ಮಾಹಿತಿ ಕೊಡಬೇಕು. ನಿಮಗೆ ಏನಾದ್ರೂ? ಖಂಡಿತವಾಗ್ಲೂ ನಮ್ಗೆ ಏನು ಮಾಹಿತಿ ಇಲ್ಲ. ಅವರು ಆರೋಪ ಮಾಡಿದ್ಮೇಲೆ FIR ಹಾಕಿದ್ಮೇಲೆ FIR ಕಾಪಿನ ಸಬ್ಮಿಟ್ ಮಾಡಿ ಅಟ್ಲೀಸ್ಟ್ ಸ್ಟೇಷನ್ ಅಲ್ಲಿ ಇಟ್ಕೋಬೇಕು. ಅದವ್ರ ಡ್ಯೂಟಿ. ಸ್ಟೇಷನ್ ಅಲ್ಲಿ ಇಟ್ರೆ ಅಟ್ಲೀಸ್ಟ್ ಏನೋ ನಮ್ಗೆ ಅನ್ಸುತ್ತೆ ಸ್ಟೇಷನ್ ಇದಾರೆ ಸೇಫ್ ಅಂತ. ಅವರು ನಾವು ಮನೆಗೆ ಕಳಿಸ್ತೀವಿ, ಸೇಫ್ ಆಗಿ ಎಲ್ಲೋ ತಲುಪಿಸ್ತೀವಿ ಅಂತ ಹೇಳಿ ಇಡೀ ರಾತ್ರಿ ಸುತ್ತಿಸಿದಾರೆ ಅಂದ್ರೆ ಇದಕ್ಕೆ ನಾವ್ ಯಾರನ್ನ ನ್ಯಾಯ ಕೇಳಬೇಕು? ನಾವೇ ಕೇಳಕ್ಕಾಗಲ್ಲ ಅಂದಾಗ ಇನ್ ಸಾಮಾನ್ಯ ಪ್ರಜೆಗಳು ಹೆಂಗೆ ಈ ಸರ್ಕಾರದ ಬಗ್ಗೆ ನಂಬಿಕೆ ಇಟ್ಕೊಳಕ್ ಸಾಧ್ಯ? ಯಾವುದೇ ಇನ್ಫಾರ್ಮೇಶನ್ ನಮ್ಗಿಲ್ಲ. ನಾನು ಹಿಂಗೆ ನಮ್ಮ ವಾಟ್ಸಪ್ ಗ್ರೂಪ್ ಅಲ್ಲೋ ಅಥವಾ ಟಿವಿಲಿ ಏನ್ ಬರುತ್ತೆ ಅದನ್ನ ನಾನು ಹಾಗೆ ನೋಡಿದ್ದು. ನಾನು ಮಂಗಳೂರಲ್ಲಿ ಇದ್ದೆ. ಸೊ ಹಾಗಾಗಿ ನನ್ಗೆ ಸಹಜವಾಗಿ ನಾನೆಲ್ಲ ಹೊರಗಡೆ ಇದ್ದೆ, ಯಾವ್ದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದು. ಅಲ್ಲಿ ನೋಡಿದ್ರೆ ಎಲ್ಲರೂ ಕೇಳ್ತಿರ್ಬೇಕು. ನಂಗೆ ಆಶ್ಚರ್ಯ ಏನಾಗ್ತಿದೆ ಅಂತ ನನ್ಗೆ ಗೊತ್ತಾಗಲ್ಲ. ನಮ್ಮನೇಲಿ ಫೋನು ಸಿಗ್ತಾ ಇರ್ಲಿಲ್ಲ. ಸೊ ನನಗೆ ಎಷ್ಟು ಆತಂಕ ಅಂತಂದ್ರೆ ಸಹಜವಾಗಿ ಅವ್ರು ಏನ್ ಹೇಳಿದಾರೆ ಅಂತ ಅದಕ್ಕೆ ಅವ್ರು ಕೌಂಟರ್ ಕೊಟ್ಕೊಂಡು ಅದಕ್ಕೆ ಅವ್ರು ಮಾಡ್ಬೇಕು. ಅಲ್ಲಿ ಉತ್ತರ ಕರ್ನಾಟಕದಲ್ಲೇ ಅವ್ರದೇ ಅಧಿಕಾರ ಇದೆ. ಸಹಜ ಎಷ್ಟು ದಬ್ಬಳಿಕೆ ಮಾಡೇ ಮಾಡ್ತಾರೆ, ಇಲ್ಲ ಅಂತಲ್ಲ. ಒಬ್ಬ ಸಾಮಾನ್ಯ ಪ್ರಜೆನ ಹೆಂಗ್ ಸರ್ಕಾರ ನಡೆಸ್ಕೊಳತ್ತೆ ಅನ್ನೋಕೆ ಒಬ್ಬ ಜನಪ್ರತಿನಿಧಿನೇ ಇದ್ ಮಾಡಕ್ಕಾಗಿಲ್ಲ. ಅವ್ರಿಗೆ ಇನ್ ಸಾಮಾನ್ಯದವ್ರನ್ನ ಹೆಂಗ್ ನಡೆಸ್ಕೊಳತ್ತೆ ಅನ್ನೋದೇ ಭಯ ಆಗುತ್ತೆ. ಅವ್ರೇನು ಹೇಳಿಲ್ಲ. ನಾನು ಅವ್ರು ಕೇಳ್ದೆ. ಅವ್ರಿಗೆಲ್ಲ ಪಿಕ್ಚರ್ಸ್ ನೋಡ್ತಾ ಇದ್ನಲ್ಲ, ತಲೆಯಲ್ಲಿ ಸ್ವಲ್ಪ ರಕ್ತ ಬ್ಲೀಡ್ ಆಗಿತ್ತು. ಸೊ ಅದಕ್ಕೆ ನಿಮ್ಗೆ ಅದು ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ದೆ. ಸೊ ಇಲ್ಲ, ಇವಾಗ ದಾವಣಗೆರೆ IBL ಎಲ್ಲ ಇದ್ದೀರಿ. ನನಗೆ ಅಶೋಕ್ ಅಣ್ಣನು ಮಾತಾಡಿದ್ರು, ಆಮೇಲೆ ನಮ್ಮ ರಾಜ್ಯಾಧ್ಯಕ್ಷರು ನನ್ನ ಜೊತೆ ಮಾತಾಡಿದ್ರು. ನಾವೆಲ್ಲ ಇದೀವಿ ಅಕ್ಕ ಅಂತ ಧೈರ್ಯ ತುಂಬಿದ್ರು. ತುಂಬಾ ಖುಷಿ ಆಯ್ತು. ಸೊ ನಮ್ಗೇನ್ ಸಮಾಧಾನ ಅಂದ್ರೆ ಎಲ್ಲರೂ ಅವ್ರ ಜೊತೆ ಇದ್ರು. ನಮ್ಮೆಲ್ಲಾ ಹಿರಿಯ ನಾಯಕರುಗಳು ಇದ್ರು, ಪಕ್ಷದ ಕಾರ್ಯಕರ್ತರುಗಳು ಇದ್ರು. ಹೆಚ್ಚಾಗಿ ಎಲ್ಲದಕ್ಕಿಂತ ಹೆಚ್ಚು ಏನು ಅಂತಂದ್ರೆ ನಮ್ಮನೆಗೆ ಸಹಜವಾಗಿ ಎಲ್ಲರೂ ಬರ್ತಾರೆ. ಕಾರ್ಯಕರ್ತರು ಅಂದ್ರೆ ನಮ್ಗೊಂದು ಶಕ್ತಿನೇ. ಅದು ನಮ್ ಚಿಕ್ಕಮಂಗ್ಳೂರಲ್ಲಿ ಕಾರ್ಯಕರ್ತರೇ ನಮ್ಗೊಂದು ದೊಡ್ಡ ಶಕ್ತಿ. ಯಾರಿದಾರೋ ಬಿಡ್ತಾರೆ. ಈಗ ನಾನು ಇಡೀ ದಿನ ಇರ್ಲಿಲ್ಲ ನಿನ್ನೆ. ಸೊ ನನ್ನ ಮಗನ ಜೊತೆ ಅದೇ ಹೇಳ್ತಮ್ಮ, ಎಲ್ಲರೂ ಬಂದು ಕೇಳ್ತಾ ಇದಾರೆ ನಿನ್ನ. ಇಡೀ ಟೀಮ್ ಬಂದಿದೆ ಅಮ್ಮ, ಕವಿತಾ ಆಂಟಿ ಬಂದಿದ್ದಾರೆ, ಅವ್ರು ಬಂದಿದ್ದಾರೆ, ಎಲ್ಲರನ್ನೂ ಕೇಳ್ತಿತ್ತು. ಸೊ ನಾನ್ ಹೇಳ್ದೆ, ಪಾಪು ನಮ್ಮನೆಗೆ ಎಲ್ಲರೂ ಬಂದೇ ಬರ್ತಾರೆ ಖಂಡಿತ. ಯಾಕೆಂದ್ರೆ ಪಪ್ಪ ಆ ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದಾರೆ. ಸೊ ಅದ್ರಲ್ಲೂ ಹೆಣ್ಮಕ್ಳು ಎಷ್ಟು ಧೈರ್ಯವಾಗಿ ನಮ್ಮನೆಗೆ ಬರ್ತಾರೆ ಅಂತಂದ್ರೆ ಎಷ್ಟ್ ರಾತ್ರಿ ಇದ್ರು ಬರ್ತಾರೆ. ಆ ಭಯ ನಮ್ಮಲ್ಲಿ ಇಲ್ವೇ ಇಲ್ಲ. ಯಾಕೆಂದ್ರೆ ನಮ್ಮನೇಲಿ ಒಂದ್ ಕೆಲಸ ಮಾಡೋ ಹುಡುಗಿನೂ ನಮ್ ಮಕ್ಳು ಏನಾದ್ರೂ ಏಕವಚನದಲ್ಲಿ ಕರೆದ್ರೆ ಅವ್ರು ಹೆಂಗ್ ಕರಿಬೇಕು, ಭಾಷೆ ಮೇಲೆ ನಿಗಾ ಇರ್ಲಿ ಅಂತ ಪ್ರತಿ ಸಲ ಅವ್ರ ಮಕ್ಳನ್ನೇ ಎಚ್ಚರಿಸ್ತಾ ಇರ್ತಾರೆ. ಹಾಗಾಗಿ ಅವ್ರ ತಪ್ಪು ಮಾಡಿದಾರೆ ಅನ್ನಕ್ ನಂಬಕ್ಕೆ ಸಾಧ್ಯ ಇಲ್ಲ. ಸೊ ಯಾರಿಗೆ ಏನು ಅಪಾರ್ಥ ಮಾಡ್ಕೊಳ್ಳೋದು ತುಂಬಾ ಸುಲಭ. ಯಾರ ಬಗ್ಗೆ ಏನಾದ್ರೂ ಅವರೇ ಊಹಿಸ್ಕೊಂಡ್ ಮಾತಾಡೋದು ತುಂಬಾ ಸುಲಭ. ಸೊ ನೇರ ಕೂತ್ ಅವರೇ ಮಾತಾಡ್ಬೋದಿತ್ತಲ್ವಾ? ಅದನ್ನ ಇಷ್ಟೊಂದು ಆತಂಕಕ್ಕೆ ತಗೊಂಡು ಹೋಗಿ ಒಂದ್ ವಿಚಿತ್ರವಾಗಿ ಒಂದ್ ಪರಿಸ್ಥಿತಿನ ನಿರ್ಮಾಣ ಮಾಡಿದ್ದು ನಿಜವಾಗ್ಲೂ ಈ ಸರ್ಕಾರದ ಬಗ್ಗೆ ಯಾರಿಗೂ ಗೌರವ ಇಲ್ದಂಗ್ ಆಯ್ತು ಬಿಡಿ.